ಇದ್ರೆ ನಾವು ಇದನ್ನ ರಾಜ್ಯವ್ಯಾಪಿ ಜನಾಂದೋಲನವಾಗಿ ರೂಪಿಸ್ತೇವೆ. ಈಗ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ತಾನು ಕಳ್ಳ ಪರರನ್ನ ನಂಬ ಅಂತ ಹೇಳಿ. ಈಗ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ದು ಕೇಂದ್ರ ಸರ್ಕಾರವೋ ಕಾಂಗ್ರೆಸ್? ರಾಜ್ಯದ ಕಾಂಗ್ರೆಸ್ ಸರ್ಕಾರ. ಇನ್ಕಮ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಕೊಡೋದು ಸೆಂಟ್ರಲ್ ಗೌರ್ಮೆಂಟಾ? ಓನ್ ಸರ್ಟಿಫಿಕೇಟ್ ಕೊಡೋದು ಸೆಂಟ್ರಲ್ ಗೌರ್ಮೆಂಟಾ? ನಾಚಿಕೆ ಆಗಲ್ಲ ಇವರಿಗೆ? ಇಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹಾಕಿದ್ದು ಇವರೇ ತಾನೇ? 28 ರೂಪಾಯಿ ಸೆಸ್ ಹಾಕಿ ಮತ್ ಸಾಲದು ಅಂತ ಮತ್ತೆ 3 ರೂಪಾಯಿ 90 ಪೈಸೆ ಸೆಸ್ ಹಾಕಿದ್ರಲ್ಲ, ಇವರೇ ತಾನೇ ಸೆಸ್ ಹಾಕಿದ್ದು? ಇದನ್ನ ಇವರೇ ತಾನೇ ಮಾಡಿರೋದು. ಅಬ್ಕಾರಿ ದರ ಏರಿಕೆ ಮಾಡೋದು ಕೇಂದ್ರ ಸರ್ಕಾರದ ವ್ಯಾಪ್ತಿನೋ ರಾಜ್ಯ ಸರ್ಕಾರದ ವ್ಯಾಪ್ತಿನೋ? ನಾಚಿಕೆ ಮಾನ ಮರ್ಯಾದೆ ಮೂರನ್ನು ಬಿಟ್ಟವ್ರು ಮಾತ್ರ ತನ್ನ ತಪ್ಪನ್ನು ತಾನು ಹುಡುಕೊಂಡು ಮುಚ್ಚಾಕೊಳ್ಳೋದಕ್ಕೆ ಕೇಂದ್ರದ ಮೇಲೆ ಗುಬೆ ಕೂರಿಸ್ತಾರೆ. ಇದ್ರೆ ನಾವು ಇದನ್ನ ರಾಜ್ಯವ್ಯಾಪಿ ಜನಾಂದೋಲನವಾಗಿ ರೂಪಿಸ್ತೇವೆ. ಈಗ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ತಾನು ಕಳ್ಳ ಪರರನ್ನ ನಂಬ ಅಂತ ಹೇಳಿ. ಈಗ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ದು ಕೇಂದ್ರ ಸರ್ಕಾರವೋ ಕಾಂಗ್ರೆಸ್? ರಾಜ್ಯದ ಕಾಂಗ್ರೆಸ್ ಸರ್ಕಾರ. ಇನ್ಕಮ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಕೊಡೋದು ಸೆಂಟ್ರಲ್ ಗೌರ್ಮೆಂಟಾ? ಓನ್ ಸರ್ಟಿಫಿಕೇಟ್ ಕೊಡೋದು ಸೆಂಟ್ರಲ್ ಗೌರ್ಮೆಂಟಾ? ನಾಚಿಕೆ ಆಗಲ್ಲ ಇವರಿಗೆ? ಇಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹಾಕಿದ್ದು ಇವರೇ ತಾನೇ? 28 ರೂಪಾಯಿ ಸೆಸ್ ಹಾಕಿ ಮತ್ ಸಾಲದು ಅಂತ ಮತ್ತೆ 3 ರೂಪಾಯಿ 90 ಪೈಸೆ ಸೆಸ್ ಹಾಕಿದ್ರಲ್ಲ, ಇವರೇ ತಾನೇ ಸೆಸ್ ಹಾಕಿದ್ದು? ಇದನ್ನ ಇವರೇ ತಾನೇ ಮಾಡಿರೋದು. ಅಬ್ಕಾರಿ ದರ ಏರಿಕೆ ಮಾಡೋದು ಕೇಂದ್ರ ಸರ್ಕಾರದ ವ್ಯಾಪ್ತಿನೋ ರಾಜ್ಯ ಸರ್ಕಾರದ ವ್ಯಾಪ್ತಿನೋ? ನಾಚಿಕೆ ಮಾನ ಮರ್ಯಾದೆ ಮೂರನ್ನು ಬಿಟ್ಟವ್ರು ಮಾತ್ರ ತನ್ನ ತಪ್ಪನ್ನು ತಾನು ಹುಡುಕೊಂಡು ಮುಚ್ಚಾಕೊಳ್ಳೋದಕ್ಕೆ ಕೇಂದ್ರದ ಮೇಲೆ ಗುಬೆ ಕೂರಿಸ್ತಾರೆ.